welcome back to my channel. Today it's a random vlog. ಇವತ್ತು ಸ್ಯಾಟರ್ಡೇ, ನನಗೆ ಹಾಲಿಡೇ ಇದೆ. ಸೊ ಟೈಮ್ ಸಿಕ್ಕಿದೆ ವ್ಲಾಗ್ ಮಾಡೋಕ್ಕೆ. ಇವತ್ತು ಏನಿಲ್ಲ, ಇವತ್ತು ಜಸ್ಟ್ ರ್ಯಾಂಡಮ್ ವ್ಲಾಗ್. ಹೌ ಮೈ ಪ್ರೊಡಕ್ಟಿವ್ ವೀಕೆಂಡ್ ಟುಕ್ ಲೈಕ್ಸ್ ಅಂತ ಹೇಳ್ಬೋದು. ಇವತ್ತು ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹೇಳಿದಾಳೆ, ನನ್ನ ಬೆಸ್ಟ್ ಫ್ರೆಂಡ್. ಸೊ ಅವಳಿಗೆ ಏನಾದರೂ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆರೈಟಿ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ತುಂಬ ಪ್ಲ್ಯಾನ್ಸ್ ಇದೆ, ನೋಡೋಣ ಹೇಗೆ ಎಲ್ಲ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಐ ಹ್ಯಾಡ್ ರಾಗಿ ಮಾಲ್ಟ್. ನಾವು ಇಟ್ಸ್ 11 ಆಗಿದೆ. ಸೊ ಅವಳಿನೇನೋ ಬರ್ತಾಳೆ, ಅಷ್ಟರಲ್ಲಿ ನಾನು ಪ್ರಿಪೇರ್ ಮಾಡ್ಕೋಬೇಕು. ಇವತ್ತು ನಾವು ಏನೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಚಪಾತಿ ಆ್ಯಂಡ್ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಎ ಲಾಂಗ್ ಪ್ರೋಸೆಸ್, ನಂಗೆ ಪೇಷನ್ಸು ಇಲ್ಲ, ಟೈಮು ಇಲ್ಲ. ಸೊ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದೊನ್ನೆ ಬಿರಿಯಾನಿ ಮಾಡೋಣ ಅಂತ. ಸೊ ಆ್ಯಂಡ್ ಇನ್ನೊಂದು ಗೈಸ್, ನನಗೆ ಗ್ರೇಸ್ ಬರ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ನಾನು ಹೇರ್ ಕಲರ್ ಮಾಡೋಣ, ಮೆಹಂದಿ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ಬರ್ಗ್ಯಾಂಡಿ ಕಲರ್. ಸೊ ನೋಡೋಣ ಹೇಗೆ ವರ್ಕ್ ಆಗುತ್ತೆ ನನಗೆ ಅಂತ. ಗೊತ್ತಿಲ್ಲ ನನಗೆ ಇಷ್ಟು ಬೇಗ ಯಾಕೆ ಗ್ರೇಸ್ ಬಂದಿದೆ ಅಂತ. ಮೇ ಬಿ ನಾವು ಇವಾಗ ಯೂಸ್ ಮಾಡುವಂಥ ಶಾಂಪೂಸ್, ಫುಡ್, ಲೈಫ್ ಸ್ಟೈಲ್, ಪ್ರೆಷರ್, ಟೆನ್ಷನ್ ಇರ್ಬೋದು. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಕೆಲಸ ಶುರು ಮಾಡೋಣ. ಫಸ್ಟು ಬಟ್ಟೆ ವಾಶ್ಗೆ ಹಾಕಿದ್ದೀನಿ, ಬಟ್ಟೆ ವಾಶ್ ಮಾಡಬೇಕು. ದೆನ್ ಮೆಹಂದಿ ಅಪ್ಲೈ ಮಾಡಬೇಕು. ಮೆಹಂದಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ವೈಟ್ ಟಾಪ್ನ ಚೇಂಜ್ ಮಾಡಬೇಕು. ದೆನ್ ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ದೆನ್ ಬಿರಿಯಾನಿಗೆ ಪ್ರಿಪೇರ್ ಮಾಡ್ಕೋಬೇಕು. ಅಷ್ಟರಲ್ಲಿ ನನ್ನ ಫ್ರೆಂಡ್ ನೇಮ್ ಬಂದು ಸ್ವಾತಿ. ಅವಳು ನಾನು PU ಇಂದ ಬೆಸ್ಟ್ ಫ್ರೆಂಡ್ಸು. ಸೊ ಈಗಲೂ ಬೆಸ್ಟ್ ಫ್ರೆಂಡ್ಸು. ಸೊ ನೋಡೋಣ, ಅವಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೇ ನಮ್ಮ ಸಾಮ್ರಾಜ್ಯ, ಕಿಚನ್ ಸಾಮ್ರಾಜ್ಯ. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಈಗ ಇದನ್ನ ಆರ್ಗನೈಸ್ ಮಾಡಿ ಅದಾದ್ಮೇಲೆ ನಾನು ಕೆಲಸ ಶುರು ಮಾಡ್ತೀನಿ. ಆ್ಯಂಡ್ ಮೆಹಂದಿ, ನಿಶಾ ಮೆಹಂದಿ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ, ನಾನು ಇನ್ನೂ ಸ್ಟಡಿ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಅಪ್ಲೈ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನಿಮಗೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಇಟ್ಸ್ ಆರ್ ಕಾಸಿ ಕಾರ್ನರ್. ಇಲ್ಲಿಗೆ ಶಿಫ್ಟ್ ಆಗಿ ಆಲ್ಮೋಸ್ಟ್ 6 ಮಂತ್ ಆಯಿತು. 6 ಮಂತಿಂದನೂ ಒಂಥರ ಲೈಕ್ ಬೇರೆನೇ ಲೈಫ್ ಲೀಡ್ ಮಾಡ್ತಿದ್ದೀವೇನೋ ಕಂಪೇರ್ಡ್ ಲೈಕ್ ಪ್ರೀವಿಯಸ್ PG ಲೈಫ್. ತುಂಬ ಚೆನ್ನಾಗಿ ಅನಿಸುತ್ತೆ ಮನೇಲಿರೋದಕ್ಕೂ PGಯಲ್ಲಿರೋದಕ್ಕೂ. ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಸೊ ಹೋಮ್ ಅವೇ ಫ್ರಮ್ ಹೋಮ್ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ಹಾಗೆ. ಗೈಸ್, ನಾನಿಲ್ಲಿ ನಿಶಾ ಮೆಹಂದಿನ ತೊಗೊಂಡಿದ್ದೀನಿ. ಅದು ಬರ್ಗ್ಯಾಂಡಿ ರೆಡ್ ಕಲರ್ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು ಹಾಗೆ ಹೇಳಿದಾಗ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಜಸ್ಟ್ 1 ಪ್ಯಾಕ್ ತೊಗೊಂಡಿದ್ದೀನಿ. ನಿಶಾ ಏನಕ್ಕೆ ಅಂತಂದರೆ ಇದು ಕೆಮಿಕಲ್ ಫ್ರೀ ಆಗಿರುತ್ತೆ. ಸೊ ಯಾವುದೇ ಆ್ಯಡೆಡ್ ಪ್ರಿಸರ್ವೇಟಿವ್ ಇರೋದಿಲ್ಲ. ಹಾಗಾಗಿ ನಿಶಾ ತೊಗೊಂಡ್ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಇದನ್ನು ರೆಕಮೆಂಡ್ ಮಾಡಿದ್ರು, ಹಾಗಾಗಿ ನಿಶಾ ಮೆಹಂದಿ ತೊಗೊಂಡಿದ್ದೀನಿ. ಸೊ ಇದನ್ನು ಯಾವುದೇ ಮೆಟಲ್ ಲೈಕ್ ಸ್ಟೀಲ್ ಆ ಥರ ಬೌಲಿಗೆ ಆದಷ್ಟು ಅವಾಯ್ಡ್ ಮಾಡಿ, ಮೆಟಲ್ ಸ್ಟೀಲ್ ಬೌಲ್ನ, ಯಾಕಂದರೆ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಇದಕ್ಕೆ ಲೂಕ್ ವಾರ್ಮ್ ಆರ್ ನಾರ್ಮಲ್ ವಾಟರ್ ಆ್ಯಡ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಬೇಕು. ನಿಮ್ಮ ಹತ್ರ ನ್ಯಾಚುರಲ್ ಇದ್ದರೆ ನ್ಯಾಚುರಲ್ ಹೆನ್ನ ಪೌಡರ್ ಬರುತ್ತಲ್ಲ, ಸೊ ಅದು ಹಾಲ್ ಫಿಟ್ನೆಸ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಆ್ಯಸ್ ಪರ್ ಮೈ ನಾಲೆಡ್ಜ್ ಹೇಳ್ತಿದ್ದೀನಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೇರು ವೆಟ್ ಇರಬಾರ್ದು, ಲೈಕ್ ಆಯಿಲ್ ಮಾಡಿರಬಾರ್ದು. ಹೇರಿಗೆ ಡ್ರೈ ಇರಬೇಕು ಆ್ಯಂಡ್ ಕ್ಲೀನ್ ಇರಬೇಕು, ನಿಮ್ಮ ಸ್ಕ್ಯಾಲ್ಪ್ ಕ್ಲೀನ್ ಇರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಓಕೆ ಅನಿಸುತ್ತೆ ಬ್ರೋ, ಒಂದ್ಸಲ ನೋಡಿ ಕನ್ಸಿಸ್ಟೆನ್ಸಿ ಓಕೆ.
Guys, that's my roommate Renuka ಅಂತ. Hi guys. Welcome to my YouTube channel. Welcome to Priya Gowda YouTube channel. ಸಾಕು ಕನ್ಸಿಸ್ಟೆನ್ಸಿ ಸಾಕಲ್ಲ? ಸ್ವಲ್ಪ ಗಟ್ಟಿಗೆ ಇರ್ಬೇಕು. ಇನ್ನ ಗ್ಲೌಸ್ ಇಲ್ಲ ಇದನ್ನ ಅಪ್ಲೈ ಮಾಡಕ್ಕೆ. ಏನ್ ಮಾಡ್ಲಿ? ಏನಾದ್ರು ಐಡಿಯಾ? ಗ್ಲೌಸ್ ಸಿಗ್ಲಿಲ್ಲ ನಂಗೆ ಬ್ರೋ. ಕೈ ಎಲ್ಲ ಆಗ್ಬಿಡುತ್ತೆ, ಕಲರ್ ಆಗ್ಬಿಡುತ್ತೆ, ಹೋಗಲ್ಲ. 2-3 ಡೇಸ್ ಹೋಗಲ್ವಂತೆ. ಕವರ್ ಹಾಕೊಂಡು ಹಚ್ಚಲ. ಓಕೆ ಫೈನ್. ಓಕೆ ಗೈಸ್, ನೌ ಇಟ್ಸ್ ರೆಡಿ. ಸೊ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಇದು. ಚಕ್ಕಿನ ಮುಂಚೆ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. Hi guys. ಗೈಸ್, ದಿಸ್ ಇಸ್ ರೇಣುಕಾ. ಅವರು ಮಾಸ್ಟರ್ ಆಫ್ ಫಾರ್ಮಸಿ ಮಾಡ್ತಾ ಇದ್ದಾರೆ. ಬ್ರೋ ಕಾಲೇಜ್ ನೇಮ್ ಹೇಳಿದ್ರು? MS Rama University of Applied Sciences. ಎಸ್. ನಿಮ್ಗೆ ಏನಾದ್ರು ಟಿಪ್ಸು ಫಾರ್ಮಸಿ ಸಂಬಂಧಪಟ್ಟಂಗೆ ಏನಾದ್ರು ಬೇಕಿದ್ರೆ ಕೇಳಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯೋ ಬ್ರೋ, ಕೈ ಆಗ್ತೆ ಬ್ರೋ, ಮಿಸ್ ಆಗಿ. ಸೊ ಇವರು ವಿಡಿಯೋ ಮಾಡೋ ಬಿಸಿಲಿ ಲೈಕ್ ಅವರು ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ದೇನೆ ಅವರು ವಿಡಿಯೋ ಮಾಡ್ತಿದ್ದಾರೆ, ಇದು ಅಪ್ಲೈ ಮಾಡ್ತಿದ್ದಾರೆ. ಪರವಾಗಿಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಮತ್ತೆ ಕವರ್ ಹಾಕೊಂಡು ಹಚ್ಕೊಳ್ತೀನಿ. ಗೈಸ್, ನಮ್ಮ ರೇಣುಕಾ ಅವರು ಜಿಮ್ಗೆ ಹೋಗ್ತಾರೆ. ಸೊ ಡಯಟ್, ಅವ್ರು ಫುಲ್ ಡಯಟ್ ಅಲ್ಲಿ ಇರ್ತಾರೆ. ನಿಮ್ಗೇನಾದ್ರೂ ಡಯಟ್ ಪ್ಲಾನ್ಸ್ ಏನಾದ್ರು ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಲೈಕ್ ಪ್ರಾಪರ್ ಅಂದ್ರೆ ಪ್ರಾಪರ್ ಡಯಟ್ ಮಾಡ್ತಾರೆ ಅವರು. ಗೈಸ್, ಫೈನಲಿ ಕೈಯಲ್ಲೇ ಹಚ್ಚೋಣ ಅಂತ ಅನ್ಕೊಂಡು ನೋಡಿ ಶುರು ಮಾಡ್ತಾ ಇದೀನಿ. ಗೈಸ್ ಲೆಟ್ಸ್ ಹ್ಯಾವ್ ಡಯಟ್ ಫುಡ್ ಅಷ್ಟೇ. ಅವರು ಬ್ರೇಕ್ಫಾಸ್ಟ್ ಮಾಡೋದು ಅಲ್ವಾ ಬ್ರೋ? ಎಷ್ಟು ಮಂತ್ ಆಯ್ತು ಬ್ರೋ ಸೇರ್ಕೊಂಡು? ಗೈಸ್, 3 ಮಂತ್ ಅಲ್ಲಿ ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗೇ ಬಂದಿದೆ ಅವ್ರಿಗೆ. ಯಾವ ಜಿಮ್ಮು ನಿಮ್ದು? ಏನಾದ್ರು ಕೊಲಾಬ್ರೇಷನ್ ಮಾಡ್ಬೇಕಾ? ಕೊಲಾಬ್ರೇಷನ್ ಏನಿಲ್ಲ, ಕಲ್ಟ್ ಫಿಟ್ನೆಸ್. ಓಕೆ, ಪರವಾಗಿಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಎಲ್ಲ ಪಾಸಿಬಲ್. ಸೊ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಕನ್ಸಿಸ್ಟೆನ್ಸಿ. ಬಟ್ ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಚೀಟ್ ಮಾಡಬೇಕಾಗುತ್ತೆ ಅಲ್ವಾ ಬ್ರೋ? ಸೊ ಗೈಸ್, ಇವಾಗ ಕ್ಯಾಮ್ರಾಮನ್ ಬಂದು ಮಿಸ್ ಸ್ವಾತಿ ಅವರು, ಸ್ವಾತಿ DS. ಅವರು ಯಾವುದು ಬಿ ಫಾರ್ಮಸಿ ಅಲ್ಲೇ ಮಾಡ್ತಿರೋದು. ಸೊ ಬಿ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಮ್ಮ ಮನೆಗೆ ಬಂದಿದ್ದಾರೆ ಅವತ್ತು. ಅವರೊಂಥರ ದೇವ್ರು ಬಂದಂಗೆ ಆಯ್ತು ನಮಗೆ. ಸೊ ಗೈಸ್, ಫೈನಲಿ ನಂದು ಮೆಹಂದಿ ಅಪ್ಲೈ ಮಾಡಿ ಆಗಿದೆ. ಸೊ ಈಗ ಇದರ ರಿಯಾಕ್ಷನ್ ನೋಡಬೇಕು. ಫೈನಲಿ ಕೈಯಲ್ಲೇ ಹೆಚ್ಕೊಡೋ ಥರ ಆಯಿತು. ಏನು ಅಡ್ವರ್ಸ್ ರಿಯಾಕ್ಷನ್ ಆಗದೆ ಇದ್ರೆ ಸಾಕು. ದೇವ್ರು ಬಂದಿದ್ದೀನಲ್ಲ, ಅಡ್ವರ್ಸ್ ರಿಯಾಕ್ಷನ್ ಏನಾಗಲ್ಲ. ಸೊ ಈಗ ನಡಿ, ಹೋಗು, ಕುಕ್ ಮಾಡೋಗು, ನಾನು ಬರ್ತೀನಿ. ನೋಡಿ ಫ್ರೆಂಡ್ಸ್, ದೇವ್ರಂತ ಹೇಳಿ ನನ್ನನ್ನೇ ಕುಕ್ ಮಾಡು ಅಂತ ಹೇಳ್ತಿದ್ದಾಳೆ. ನಿಮಗೆ ಕೂರಿಸಿ ಊಟ ಹಾಕ್ತಾರೆ. ಹಿಂಗೆ ಇವಳು ಮಾಡೋದು ನೋಡಿ. ನೆಕ್ಸ್ಟ್ ಯಾರಾದ್ರೂ ಬರಕ್ ಮುಂಚೆ ಯೋಚನೆ ಮಾಡಿ. ಅದೇ ಯೋಚನೆ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ. ಇವೆಲ್ಲ ಗೈಸ್, ಅದೇನು ಅಂತಾರಲ್ಲ, ಬ್ಯೂಟಿ ಕಮ್ಸ್ ಥ್ರೂ ದ ಪೇನ್ ಅನ್ನೋತರ, ಬ್ಯೂಟಿ ಕಮ್ಸ್ ಥ್ರೂ ದ ಲಾಟ್ ಆಫ್ ವರ್ಕ್ ಅಂತಾರಲ್ಲ, ಹಂಗೆ ವಿಮೆನ್ಸ್ ಥಿಂಗ್ಸ್. ಇಷ್ಟೆಲ್ಲ ಮಾಡಬೇಕು. ಅದು ಜಸ್ಟ್ ನಾನು ಮಾಡ್ತಾ ಇರೋದು 3 ಗ್ರೇ ಹೇರ್ಸ್ ಬಂದೈತೆ ಮುಂದೆ, ಅದಕ್ಕೆ ಮಾಡ್ತಿದ್ದೀನಿ ಇಷ್ಟೆಲ್ಲ. ಕಾಲೇಜ್ ಎಲ್ಲ ಹೆಂಗೆ ನಡೀತಾ ಇದೆ? ಇಂಟರ್ನ್ಶಿಪ್ ಎಲ್ಲ ಹೆಂಗೆ? ಇಂಟರ್ನ್ಶಿಪ್ ಎಲ್ಲ ಮುಗೀತು, ಕಾಲೇಜ್ ನಡೀತಾ ಇದೆ. ಓಕೆ, ಇನ್ 3 months ಇದೆ, ಆಮೇಲೆ ಜಾಬ್. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಾತಿ ಅವರೇ ನೀವು? ಏನು ಹೇಳಿ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಕೀಪ್ ಗೋಯಿಂಗ್. ಆ್ಯಂಡ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ, ಏನು ಮಾಡಲಿ ನಾನು. ಅದೇ ಜಾಸ್ತಿ ಒಂದು 10
15 ವೀಡಿಯೋಸ್ ಮಾಡಿಟ್ಕೊಂಡು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ. ಫೈನಲಿ ಅಪ್ಲೈ ಮಾಡಾಗಿದೆ. ಇದು ಪ್ರೂಫು. ಒಂದು 2 hours ಬಿಟ್ಟು ಅದಾದಮೇಲೆ ಲೂಕ್ ವಾಮ್ ವಾಟರಿಂದ ರಿನ್ಸ್ ಮಾಡ್ತಾ ಇದ್ದೀನಿ. ಲೈಕ್ ಹೆಡ್ ವಾಶ್ ಮಾಡಬೇಕಾದ್ರೆ ಯಾವುದೇ ಶಾಂಪು ಕಂಡೀಷ್ನರ್ ಯೂಸ್ ಮಾಡೋಂಗಿಲ್ಲ. ನಾರ್ಮಲ್ ಹೆಡ್ ವಾಶ್ ಮಾಡಬೇಕು. ದೆನ್ ಆಫ್ಟರ್ 1 days 2 days ನೀವು ಶಾಂಪು ಯೂಸ್ ಮಾಡ್ಬೋದು. ಯಾಕಂದರೆ ಫಾರ್ ಬೆಟರ್ ರಿಸಲ್ಟ್ ನೀವು ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಬೇಡಿ ಅಷ್ಟೇ. ದೆನ್ ಬನ್ನಿ ಮೇಡಮ್ ಕೆಲಸ ಮಾಡೋಣ. ಓಕೆ, ಇವಾಗ ಏನು ಮಾಡೋಣ ಅಂದರೆ ಚಪಾತಿಗೆ ಹಿಟ್ಟು ರೆಡಿಯಾಗಿದೆ. ಓಕೆನಾ? ಸೊ ಈಗ ನಾನು ಬಿರಿಯಾನಿ ರೆಡಿ ಮಾಡ್ಕೊತೀನಿ. ನೀನು ಚಿಕನ್ ತೊಳ್ಕೊಡ್ಬೇಕು. ಚಿಕನ್ ವಾಶ್ ಮಾಡೋದಂದ್ರೆ ನಂಗೆ ಇಷ್ಟ ಆಗಲ್ಲ, ಪ್ಲೀಸ್. ದಟ್ ಈಸ್ ವೆರಿ. ಫೈನಲಿ ಚಿಕನ್ ತೊಳೆಯೋ ಕೆಲಸನ ಮಿಸ್ ಸ್ವಾತಿ ಅವರು ತಗೊಂಡಿದ್ದಾರೆ. ಸೊ ವಿಲ್ ಸಿ. ಏನು ತಿನ್ಕೊಂಬಂದೆ ತಿಂಡಿ? ಇಷ್ಟ ಆಗದೆ ಇರೋ ಕೆಲಸ ಕೊಡ್ತಿದ್ದಾಳೆ. ಗೈಸ್, ನನಗೆ ಕುಕ್ ಮಾಡ್ತೀನಿ, ಆದರೆ ಚಿಕನ್ ವಾಶ್ ಮಾಡೋದು ಅಂತಂದರೆ ಆಗಲ್ಲ. ಇನ್ ಕೇಸ್ ನಾನು ಏನಾದ್ರು ಚಿಕನ್ ವಾಶ್ ಮಾಡಿ ಕುಕ್ ಮಾಡಿದೆ ಅಂತಂದರೆ ನಾನೇ ತಿನ್ನೋಕ್ಕಾಗಲ್ಲ. ಅದಕ್ಕೆ ಈಗ ನಾನು ತಿನ್ನಬಾರ್ದು ಅಂತ ಮಾಡ್ತೀನಿ. ಇಲ್ಲ ಸ್ವಾತಿ, ಹಂಗೇನಿಲ್ಲ. ಡಸ್ಟ್ಬಿನ್ಗೆ ಹಾಕು. ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದೀವಿ. ನಮ್ಮ ಸ್ವಾತಿ ಅವರು ಚಿಕನ್ ವಾಶ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಚಿಕನ್ ವಾಶ್ ಮಾಡ್ತಾ ಇರೋದು? ವೆರಿ ಬ್ಯಾಡ್. ಬಟ್ ಇಟ್ಸ್ ಓಕೆ, ನೀವು ಮಾಡಲೇಬೇಕನ್ನ. ನೀವು ಅರ್ಶಿನ ಪುಡಿ ಹಾಕೊಂಡು ವಾಶ್ ಮಾಡ್ತೀರಾ? ನೀವು ಹಂಗೆ ವಾಶ್ ಮಾಡ್ತೀವಿ. ಆಂಟಿಬಯೋಟಿಕ್. ಓ, ನೀವು ಸೈನ್ಸಲ್ಲೆಲ್ಲ ಮಾತಾಡಬೇಡಿ ಮೇಡಮ್, ನಿಮ್ಗೆ ಅರ್ಥ ಆಗಲ್ಲ. ನೀನು ಸೈನ್ಸ್ ಅಲ್ವಾ? ತಿಳಿಸಿ ಅಷ್ಟೇ ಸೈನ್ಸು. ಅದಾದ್ಮೇಲೆ ಬರೀ ಎಲ್ಲ ಮಿಕ್ಸಿ ರಿಪೇರಿ, ಟಿವಿ ರಿಪೇರಿ. ನಾವು ಹೆಲ್ದಿ ಲೈಫ್ ಸ್ಟೈಲ್. ಶಕ್ತಿ ಬೇಕು. ಸೊ ಫೈನಲಿ ನಮ್ಮ ಮನೆಗೆ ತುಂಬ ದಿನ ಆದಮೇಲೆ ನಮ್ಮ ಹುಡುಗಿ ಬಂದಿದ್ದಾಳೆ. ನೋಡೋಣ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಲಾಗ್ ಮಾಡಕ್ಕೆ, ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದೆ ಒಂದು ಕೆಲಸ. ಇದೆಲ್ಲ ಮೊನ್ನೆ ವಾಶ್ ಮಾಡಿದ್ದು. 5 ಫ್ಲೋರ್ ಇದೆ. ಹತ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಇಲ್ಲೇ ಬಿಟ್ಟಿದ್ದೆ. ಈಗ ಇದನ್ನು ತೊಗೊಂಡು ಅದನ್ನು ಹಾಕ್ಬಿಟ್ಟು ಹೋಗ್ಬೇಕು. ತೊಗೊಳ್ಬೋದು ಕೊಡೋದು. ಅಂದರೆ ಈ ರೆಸಿಪಿ ನಮ್ಮ ಮಮ್ಮಿ ಮಾಡುವಂಥದ್ದು. ನಿಮ್ಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ. ನಾನು ರೆಸಿಪಿ ಹೇಳ್ತೀನಿ, ಏನೇನು ಯೂಸ್ ಮಾಡ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಮಿಕ್ಸಿ ಜಾರಿಗೆ ಲೈಕ್ ಮಸಾಲ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಲೈಕ್ ಶಾಪ್ ಮಾಡಿ ತರಿಸೋದು ನನಗೆ ಇಷ್ಟ ಆಗಲ್ಲ ಅಷ್ಟು. ಸೊ ಹಾಗಾಗಿ ನಾನು ಮನೆಯಲ್ಲೇ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್.